ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿನ ಕೊಲೆ ಆರೋಪಿಗಳಾಗಿರುವಂತಹ ದರ್ಶನ್ ಅಂಡ್ ಟೀಮ್ ಈಗ ಆಲ್ರೆಡಿ ರೆಗ್ಯುಲರ್ ಬೇಲ್ ಅನ್ನ ಪಡೆದು ಹೊರಗಡೆ ಇದ್ದಾರೆ. ಈಗ ಅವರ ಆ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. 7 ಆರೋಪಿಗಳ ಜಾಮೀನು ರದ್ದುಪಡಿಸುವಂತೆ ಸುಪ್ರೀಂಗೆ ಅರ್ಜಿಯನ್ನ ಹಾಕಲಾಗಿದೆ. ಮುಂದಿನ ವಾರ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರಬಹುದಾ ಅಂತ ಚಾನ್ಸಸ್ ಇದೆ. ಈಗ ಆಲ್ರೆಡಿ ಅರ್ಜಿಯನ್ನ ಹಾಕುವಂತ ನಿಟ್ಟಿನಲ್ಲಿ ಪೊಲೀಸರು ಗೃಹ ಇಲಾಖೆಯ ಅನುಮತಿಯನ್ನ ಕೇಳಿದ್ದರು. ಗೃಹ ಇಲಾಖೆಯ ಅನುಮತಿಯನ್ನ ಕೊಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರನ್ನ ನೇಮಿಸುವಂತ ಕಾರ್ಯವೂ ಕೂಡ ಆಗಿದೆ. ರಾಜ್ಯದ ಸ್ಪೆಷಲ್ ಪ್ರಾಸಿಕ್ಯೂಟರ್ಸ್ ಏನಿದ್ರು ಅವರಿಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಸಂಬಂಧಪಟ್ಟಂಗೆ ಎಲ್ಲ ಅಸಿಸ್ಟ್ ಮಾಡಿ ಅನ್ನುವಂಥ ಸಲಹೆಯನ್ನು ಕೂಡ ಕೊಡಲಾಗಿದೆ, ಸೂಚನೆಯನ್ನು ಕೂಡ ನೀಡಲಾಗಿದೆ. ಈಗ ಆಲ್ರೆಡಿ ವಕೀಲರನ್ನು ಕೂಡ ನೇಮಿಸಲಾಗಿದೆ. ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಕೂಡ ದಾಖಲಾಗಿದೆ. ಏನಂತ? ದರ್ಶನ್ ಸೇರಿದ ಹಾಗೆ 7 ಮಂದಿ ಆರೋಪಿಗಳ ಜಾಮೀನನ್ನ ರದ್ದುಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಈ ಅರ್ಜಿಯ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ. ಮುಂದಿನ ವಾರ ಬರ್ಬೋದಾ ಅಂತ ಚಾನ್ಸಸ್ ಇದೆ. ಯಾವ್ಯಾವ ಕಾರಣಕ್ಕಾಗಿ ಜಾಮೀನನ್ನ ರದ್ದು ಮಾಡಬೇಕು ಅನ್ನುವಂಥದ್ದು, ಆಮೇಲೆ ಇನ್ನೊಂದು ಕಡೆ ವಿಚಾರಣೆ ಈಗಲೂ ಕೂಡ ಆರಂಭ ಆಗದೇ ಇರುವಂಥ ಕಾರಣಕ್ಕಾಗಿ, ಸಾಕ್ಷ್ಯಗಳ ವಿಚಾರಣೆ ಎಲ್ಲ ಆರಂಭ ಆಗದೇ ಇರುವಂಥ ಕಾರಣಕ್ಕಾಗಿ ಬಹುಶಃ ಟ್ರಯಲ್ಸ್ ಆರಂಭ ಆಗೋದಕ್ಕಿಂತ ಮುನ್ನನೇ ಈ ರೀತಿಯಾಗಿ ಬೇಲ್ ಕೊಟ್ಟಿದ್ದು ಸರಿಯಲ್ಲ ಅಂತೇಳಿ ಅಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಅಂತ ಕಾಣಿಸುತ್ತೆ. ಈ ಹಿಂದೆ ಮುರುಘಾಶ್ರೀಗಳ ವಿಚಾರದಲ್ಲೂ ಕೂಡ ಇದೇ ರೀತಿಯಾದಂಥ ವಾದವನ್ನು ಹೂಡಲಾಗಿತ್ತು. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅವರಿಗೆ ಕೊಟ್ಟಿದ್ದಂಥ ಬೇಲನ್ನು ರದ್ದು ಮಾಡಿತ್ತು. ಸಾಕ್ಷಿಗಳ ವಿಚಾರಣೆ ಅಥವಾ ಟ್ರಯಲ್ಸ್ ಆಗೋ ತನಕ ರದ್ದು ಆಗಿರಲಿ ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಒಳಗಿರಲಿ ಅನ್ನುವಂಥ ನಿಟ್ಟಿನಲ್ಲಿ ಬಹುಶಃ ಅಂಥ ನಿರ್ಧಾರಕ್ಕೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಏನಾಗುತ್ತೆ ಅನ್ನೋದು ನೋಡಬೇಕಿದೆ.